ಬೋದಾ ಹೊಡೆದ್ರೆ ಸಾಕಂತ ಹೇಳ್ತಾರೆ ಪ್ರಭುಪಾದ್. ಡಿ ಟಿ ವರ್ಷಿಪ್ ಅಲ್ಲಿ ಇದು ಮಾತು ಹೇಳಿದ್ದಾರೆ. ಈವನ್ ಎ ಕೇರ್ಲೆಸ್ ಗ್ಲಾನ್ಸ್ ಅಂತ ಹೇಳ್ತಾರೆ. ನಿಮ್ಮ ಮೇಲೆ ಬಿದ್ರೆ ಸಾಕು. ಇನ್ ಫುಲ್ ಚೆನ್ನಾಗೆ ಕಣ್ ತುಂಬೆ ನೋಡಿದ್ರೆ, ಬಟ್ ಅಷ್ಟು ನಾವು ಪಡಿಬೇಕಲ್ಲ ಅರ್ಹತೆ, ಸಾಧನೆ. ಸೊ ಸಾಧನಾ ಭಕ್ತಿ ಸ್ಥಿತಿದಲ್ಲಿ ಪ್ಲೀಸ್ ನೋಡ್ಬೇಡಿ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಇದೆಲ್ಲ ಅನಲೈಸ್ ಮಾಡೋದು ಬೇಕಾಗಿಲ್ಲ. ಬೇರೆ ಯಾರು ನಿಮ್ಮ ಗುರುಗಳು ಇರ್ತಾರೆ, ಶಿಕ್ಷಾ ಗುರು, ದೀಕ್ಷಾ ಗುರು, ಪಥಪ್ರದಕ್ಷ ಗುರು, ಮಾನಿಟರ್ ಯಾರು ಇರ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳಿ, ಪ್ರಭು ನಾನು ಇಷ್ಟು ವರ್ಷ ಇಷ್ಟು ತಿಂಗಳು ಮಾಡಿದೆ ಸಾಧನ, ನನ್ನ ವ್ಯವಹಾರದಲ್ಲಿ, ನನ್ನ ಮಾತು ಶೈಲಿದಲ್ಲಿ, ನನ್ನ ಸೇವೆದಲ್ಲಿ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ನಂದೇನು ನಡೀತಾ ಇದೆ ಸರಿಯಾಗಿ ನಾನು ಮಾಡ್ತಾ ಇದ್ದೀನಾ, ಏನ ತುಟಿ ಇದೆಯಾ ಹೇಳಿ. ಯಾರ ಹತ್ರ ನಾವು ಮನಸ್ಸ ಬಿಚ್ಚಿ ಹೇಳಬೇಕು. ನಾವೇ ನಮ್ಮ ಮನೆಯಲ್ಲಿ ಕಸ ಇಟ್ಕೊಂಡು ಕೂತ್ಕೊಂಡ್ರೆ ಮನೆ ಸ್ವಚ್ಛಾಗಿದೆ ಅಂತ ಹೇಳ್ಕೊಳ್ತೀವಿ. ಏನ್ ಮಾಡ್ದಂಗಾಯ್ತು? ಬೇರೆಯವ್ರು ಬಂದು ಹೇಳ್ಬೇಕು ನಿಮ್ ಮನೆ ಕ್ಲೀನ್ ಆಗಿದೆ. ನಾವು ಸರ್ಟಿಫಿಕೇಟ್ ಕೊಟ್ರೆ ನನ್ ಜಪ ಚೆನ್ನಾಗಿದೆ, ನಂದು ಅಟೆಂಡೆನ್ಸ್ ಚೆನ್ನಾಗಿದೆ,